ಅಸ್ಪೃಶ್ಯತೆ ನಿಷೇಧದಲ್ಲಿ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ ವಿಫಲ, ರಾಜೀನಾಮೆ ನೀಡಲು ಮಹೇಂದ್ರ ಕುಮಾರ್ ಮಿತ್ರ ಒತ್ತಾಯ. ಸಿರಿಧಾನ್ಯಗಳ ಜಾಗೃತಿ ನಡಿಗೆಗೆ ಸಚಿವ ಎನ್.ಎಸ್. ಬಸವರಾಜು ಚಾಲನೆ. ವಿಬಿಜಿ ರಾಮ್ಜಿ ಮಸೂದೆ ಹಿಂಪಡೆಯಲು ಆಗ್ರಹಿಸಿ ಗ್ರಾಕೂಸ್ದಿಂದ ಪ್ರತಿಭಟನೆ. ತಂಬಾಕು ಮಾರಾಟಕ್ಕೆ ಕಡಿವಾಣ ಹಾಕಿ ಜನರಲ್ಲಿ ಜಾಗೃತಿ ಮೂಡಿಸುವುದು ಅವಶ್ಯ, ಜೈಪಾಲ್ ರೆಡ್ಡಿ. ವೈಟಿಪಿಎಸ್ ಅಕ್ರಮ ಕಲ್ಲಿದ್ದಲು ಮಾರಾಟ ಟೆಂಡರ್ ರದ್ದಿಗೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ಬಿಹಾರ ಸಿಎಂ ನಿತೀಶ್ ಕುಮಾರ್ ನಡೆ ಖಂಡಿಸಿ ವಕ್ಫ್ ಪ್ರೊಟೆಕ್ಷನ್ ಸಂಘದಿಂದ ಪ್ರತಿಭಟನೆ. 1932ರ ಸೆಪ್ಟೆಂಬರ್ 25ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಿಂದೂ ಮಹಾಸಭಾ ಹಾಗೂ ಕಾಂಗ್ರೆಸ್ ಪಕ್ಷಗಳ ಮಧ್ಯೆ ಜರುಗಿದ ಪೂನಾ ಒಪ್ಪಂದದ ಆಶಯದಂತೆ ಅನುಸೂಚಿತ ಜಾತಿಗೆ ಅಂಟಿಕೊಂಡಿರುವ ಸಾಮಾಜಿಕ ಕಳಂಕವಾದ ಅಸ್ಪೃಶ್ಯತೆಯನ್ನ ಸಂಪೂರ್ಣವಾಗಿ ನಿಷೇಧಿಸಿ ಭಾರತ ಸಂವಿಧಾನದ ಅನುಚ್ಛೇದ 17ಅನ್ನ ಕರ್ನಾಟಕ ಸರ್ಕಾರ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಎಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಅಸ್ಪೃಶ್ಯತೆಯನ್ನ ನಿಷೇಧ ಮಾಡಬೇಕೆಂದರೆ ಅನುಸೂಚಿತ ಜಾತಿಯವರಿಗೆ ಹಳ್ಳಿಯಲ್ಲಿರುವ ಗ್ರಾಮ ದೇವರ, ಗ್ರಾಮ ದೇವತೆಗಳ ದೇವಾಲಯಗಳಿಗೆ ಮುಕ್ತ ಪ್ರವೇಶ ಕಲ್ಪಿಸಬೇಕು. ಗ್ರಾಮ ದೇವಾಲಯ ಪ್ರವೇಶ ಇಲ್ಲದಿದ್ದರೆ ಗಣರಾಜ್ಯೋತ್ಸವ ಆಚರಣೆಗೆ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದರು. ಕರ್ನಾಟಕ ಸರ್ಕಾರದಲ್ಲಿ ಪ್ರಮುಖ ಖಾತೆಗಳನ್ನ ಹೊಂದಿರುವ ಗೃಹ ಸಚಿವರು ಹಾಗೂ ಸಮಾಜ ಕಲ್ಯಾಣ ಸಚಿವರು ಅಸ್ಪೃಶ್ಯತೆಯನ್ನ ಸಂಪೂರ್ಣವಾಗಿ ನಿಷೇಧಿಸುವಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಅವರಿಬ್ಬರಿಗೂ ತಕ್ಷಣವೇ ತಮ್ಮ ರಾಜೀನಾಮೆಯನ್ನ ರಾಜ್ಯಪಾಲರಿಗೆ ಸಲ್ಲಿಸಬೇಕು. ಇವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಭಾರತ ಸಂವಿಧಾನದ ವಿರೋಧಿಗಳಾಗಿದ್ದಾರೆ ಎಂದು ಕಿಡಿಕಾರಿದರು. ರಾಯಚೂರು ತಾಲೂಕಿನ ಗಾರಲ್ದಿನ್ನಿ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಗ್ರಾಮ ದೇವಾಲಯ ಪ್ರವೇಶವಿದ್ದು ಇದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಆರ್ಎಸ್ಎಸ್ ಸೇರಿದಂತೆ ದೇಶ ಮತ್ತು ಧರ್ಮದ ಬಗ್ಗೆ ಆಸಕ್ತಿ ಹೊಂದಿರುವವರು ದೇವಾಲಯ ಪ್ರವೇಶದ ವಿಷಯದಲ್ಲಿ ಗಾರಲ್ದಿನ್ನಿ ಗ್ರಾಮದಿಂದ ಪಾಠ ಕಲಿಯಬೇಕು ಎಂದು ಹೇಳಿದರು. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯವು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹಾಗೂ ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟು ಕಾಯ್ದೆಯಡಿ ದಾಖಲಾಗುವ ಪ್ರಕರಣಗಳ ಮೇಲ್ವಿಚಾರಣೆ ಹಾಗೂ ತನಿಖೆ ನಡೆಸುವ ಜವಾಬ್ದಾರಿಯನ್ನ ಹೊಂದಿವೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ ದಾಖಲಾಗಿರುವ ಸುಳ್ಳು ಪರಿಶಿಷ್ಟ ಜಾತಿ, ಸುಳ್ಳು ಪರಿಶಿಷ್ಟ ಪಂಗಡಗಳ ಪ್ರಕರಣಗಳ ತನಿಖೆಯಲ್ಲಿ ಕಾನೂನು ಉಲ್ಲಂಘನೆ ನಡೆಯುತ್ತಿದೆ ಎಂದು ಆರೋಪಿಸಿದರು. ಕೂಡಲೇ ರಾಯಚೂರು ಜಿಲ್ಲೆಯಲ್ಲಿ ಸುಳ್ಳು ಪರಿಶಿಷ್ಟ ಜಾತಿ, ಸುಳ್ಳು ಪರಿಶಿಷ್ಟ ಪಂಗಡ ಪ್ರಕರಣಗಳ ತನಿಖೆಗೆ ಡಿಸಿಆರ್ಎ ಪ್ರತ್ಯೇಕ ಎಸ್ಪಿ ಕಚೇರಿಯನ್ನ ಸ್ಥಾಪಿಸಬೇಕು. ಜೊತೆಗೆ ಜಿಲ್ಲೆಯಲ್ಲಿ ಕನಿಷ್ಠ 2 ರಿಂದ 3 ಡಿಎಸ್ಪಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಆಗ್ರಹಿಸಿದರು. ದೇಶವನ್ನು ಪಾಲನೆ ಮಾಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅಸ್ಪೃಶ್ಯತೆ ಆಚರಣೆ ನಿವಾರಣೆ ಮಾಡಬೇಕಂತ ಮಾಡಿದ್ರು. ಸೊ ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇತ್ತು. ನಮ್ಗ ಏನು ಪರಿಶಿಷ್ಟ ಜಾತಿ ವ್ಯವಸ್ಥೆ ಇವತ್ತು 1900 ಕಾಯ್ದೆಯ ಪ್ರಕಾರ ನಾವೇನು ಪರಿಶಿಷ್ಟ ಜಾತಿಗಳು ಅಥವಾ ಶೆಡ್ಯೂಲ್ ಕ್ಯಾಸ್ಟ್ ಏನು ಹೇಳ್ತೀವಲ್ಲ, ಸೊ ಇದಕ್ಕಿಂತ ಮುಂಚೆ ನಮ್ಗೆ ಬೇರೆ ಹೆಸರುಗಳಿದ್ವು. 185ನೇ ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ಅಸ್ಪೃಶ್ಯತೆ ಆಚರಣೆ ಬೆಳೆದು ಬಂದಿತ್ತು. ಬಹಳಷ್ಟು ಜನ ಸಂಘ ಸಂಸ್ಥೆಗಳು ಶತಮಾನಗಳಿಂದ ಬರೀತಾರೆ ಅಂತ ಹೇಳ್ತಾರೆ. ಅದು ಅಲ್ಲ, ಕರೆಕ್ಟ್ ಡೇಟ್ ಅಂತ ಹೇಳ್ತಾರೆ 2ನೇ ಶತಮಾನ 185ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬೆಳೆದು ಬಂದಿದ್ದು ಪಶ್ಚಿಮ ಬಂಗಾಳ ಪ್ರಾಂತ ಮುಂಚೆ ಇತ್ತಲ್ಲ, ಅಲ್ಲಿ ಬಂದಿದ್ದು. ಸೊ ಅವಾಗ ನಮ್ಮ ಟರ್ಮು ಶೆಡ್ಯೂಲ್ಡ್ ಕ್ಯಾಸ್ಟ್ ಆರು ಅಸ್ಪೃಶ್ಯರು ಅಂತ ಇರಲಿಲ್ಲ. ಅವಾಗ ಚಾಂಡಾಲ ಅಂತ ಸಿಗ್ತದೆ. ಸೊ ಅದು ಹಳ್ಳಿಯಾಗ ಗೌಡ್ ಸೈಡ್ ಬೆಳೆಸಿರ್ತಾರೆ. ಅವ್ರ ಹುಡುಗ ಮನೆ ಹುಡುಗ ಚಿಕ್ಕ ಹುಡುಗ ಏನಾದ್ರು ಪಾಠ ಕೆಲಸ ಮಾಡಿದ್ರೆ ಅಂತಂದ್ರೆ ಹಂಗಾಗಿ ಮಕ್ಕಳ ಚಾಂಡಾಲ ಮಾಡ್ದಂಗೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಸೊ ಚಾಂಡಾಲ ಇಸ್ ನಥಿಂಗ್ ಬಟ್ ಅಂತ ಏನಂತಂದ್ರೆ ಒಂದ್ ಟೈಪ್ ಮನುಷ್ಯರು ಮತ್ತೆ ದೇವರಿಂದ ದೂರ ಸೇರಿದು ರಾಕ್ಷಸ ಇದ್ದಲ್ಲ ಅವ್ರು ಗುರುತಿಸಿದ್ರು ಮನಸ್ಫೂರ್ತಿಯಲ್ಲಿ ಅವ್ರ ಸಂಗೀತ. ಸೊ ಅದಾದ ನಂತರ ಏನಾಗಿದೆ ಅಂತಂದ್ರೆ ಬಾಬಾ ಸಾಹೇಬ್ ಹುಟ್ಟಿದ ತಕ್ಷಣ ಈ ಸಮಾಜಕ್ಕೆ ಏನೇನಿಲ್ಲ, ಒಂದು ಶಿಕ್ಷಣ, ರಾಜಕೀಯ ಮತ್ತೆ ಉದ್ಯೋಗ ಮತ್ತೆ ನಾಗರಿಕ ಹಕ್ಕುಗಳು ಏನಿರ್ಲಿಲ್ಲ, ಬ್ರಿಟಿಷ್ ಇಂಡಿಯಾ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷ್ ಇಂಡಿಯಾ ಸರ್ಕಾರದಿಂದ ಸೌಲಭ್ಯ ಪಡ್ಕೊಂಡ್ರು. ಸೊ ಅವಾಗ 16 ಆಗಸ್ಟ್ 1932 ನಲ್ಲಿ ಆಫ್ಟರ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1932 ಆದ್ಮೇಲೆ ಮೆಜೆಸ್ಟಿಕ್ ಗವರ್ನಮೆಂಟ್ ರಾಮ್ಸೆ ಮೆಕ್ಡೊನಾಲ್ಡ್ ಏನ್ ಅಂದ್ರೆ ಪ್ರಧಾನಮಂತ್ರಿಗಳಿದ್ರಲ್ಲ ಭಾರತ ದೇಶಕ್ಕೆ, ಅವರು ಕಮ್ಯುನಲ್ ಅವಾರ್ಡ್ ಗ್ರಾಂಟ್ ಮಾಡ್ತಾರೆ. ಸೊ ಆ ಕಮ್ಯುನಲ್ ಅವಾರ್ಡ್ ಗ್ರಾಂಟ್ ಮಾಡೋದು ಏನಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಲಿಂಗ್ಸೂರು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಸೊ ಡಬಲ್ ಎಲೆಕ್ಟೋರೇಟ್ಸ್ ಕೇಳಿದ್ರೆ ಅಲ್ಲಿ ಡಬಲ್ ವೋಟಿಂಗ್. ಸೊ ಅಲ್ಲಿ ಲಿಂಗ್ಸೂರಲ್ಲಿ ಜನರಲ್ ಇರ್ತಿತ್ತು, ಒಂದು ಎಸ್ಸಿ ಇರ್ತಿತ್ತು. ಸೊ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಹೇಗಿತ್ತು ಅಂತ ಹೇಳ್ತಾರೆ 2 ವೋಟ್ ಇತ್ತು, ಒಂದು ರಿಸರ್ವ್ ಮತ್ತೆ ಇನ್ನೊಂದು ಜನರಲ್. ಮತ್ತೆ ರಿಸರ್ವ್ ನಲ್ಲಿ ವೋಟಿಂಗ್ ಪ್ಯಾಟರ್ನ್ ಹೇಗಿತ್ತು ಅಂತ ಹೇಳ್ತಂದ್ರೆ ಕಮ್ಯುನಲ್ ಎಲೆಕ್ಟೋರೇಟ್ಸ್ ನಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಇದೆ ಅಂತಂದ್ರೆ ಬರೀ ಶೆಡ್ಯೂಲ್ಡ್ ಕಾಸ್ಟ್ ಇರ್ಬೇಕು ಅಲ್ಲಿ, ಬೇರೆ ಯಾರು ಇದ್ರಂಗಿಲ್ಲ. ಮತ್ತೆ ವೋಟ್ ಯಾರು ಮಾಡ್ಬೇಕಂತ ಹೇಳ್ತಂದ್ರೆ ಓನ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಮಾಡ್ಬೋದು. ಜನರಲ್ ಅಲ್ಲಿ ಎಲ್ಲಾರು ಮಾಡ್ಬೋದು, ಎಲ್ಲ ನಿಲ್ಬಹುದು. ಆದ್ರೆ ಅಂಬೇಡ್ಕರ್ ಅವರು ಇದನ್ನ ಪಡ್ಕೊಂಡಿದ್ರು. ಯಾಕಂತ ಅಂತಂದ್ರೆ ಈಗ ಕೆ.ಎಚ್. ಮುನಿಯಪ್ಪ ಆಗಲಿ, ಎಚ್.ಆರ್. ಆಗಲಿ, ಗೋವಿಂದ ಕಾರಜೋಳ ಆಗಲಿ, ಮತ್ತೆ
ಮತ್ತೆ ಬೇರೆ ಯಾವುದೇ ಪರಮೇಶ್ವರ್ ಆಗಲಿ ಎಷ್ಟು ಜನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ಶೆಡ್ಯೂಲ್ ಕಾಸ್ಟ್ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಇದಾರಲ್ಲ ಅವ್ರು ಏನಂತಲ್ಲ ಶೆಡ್ಯೂಲ್ ಕಾಸ್ಟ್ ಅವ್ರು ಏನಾದ್ರು ಸಮಸ್ಯೆ ಹೇಳಕ್ ಹೋದ್ರೆ ನೀವು ಒಂದೇ ಓಟ್ ಹಾಕಿರಿ ಅಂತ ಅವ್ರು ಹಾಕ್ಯಾರ ಅವ್ರು ಮಾಡ್ತೀವಿ ಅಂತ ಹೇಳ್ತಾರ. ಸೊ ಇದು ಅಲ್ಲಿ ಮಾರ್ಪಾಡಾಗಿ ಸಲಗಿ ಇವತ್ತು ಇವ್ರು ಬಾಯಾಗ ಬರ್ತದ. ಸೊ ಇದು ಸಮಸ್ಯೆ ಆಗ್ಬಾರ್ದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ತಗೊಂಡಿದ್ರು. ಅವರು ಏನು ಕಮ್ಯುನಲ್ ಎಲೆಕ್ಟ್ರೇಟ್ಸ್. ಆಮೇಲೆ ಗಾಂಧೀಜಿ ಅವ್ರು ಏನಂತ ಹೇಳ್ತಂತಂದ್ರೆ ಇದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ. ಬ್ರಿಟಿಷ್ ಗವರ್ಮೆಂಟ್ ಲೆಟರ್ ಬರೀತಾರೆ ಏನಂತೇಳಿ ನೀವು ಇವ್ರನ್ನ ಕಮ್ಯುನಲ್ ಎಲೆಕ್ಟ್ರೇಟ್ಸ್ ಬ್ಯಾಕ್ ಮಾಡ್ಬಾರ್ದ್ರಿ, ಇವರು ಹಿಂದೂ ಧರ್ಮದ ಒಂದು ಭಾಗ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರು ಇಮಿಡಿಯೇಟ್ ಆಗಿ ಕ್ವಶನ್ ರೇಸ್ ಮಾಡ್ತಾರೆ. ನಮ್ಮನ್ನ ನೀವು ಹಿಂದೂಗಳು ಅಂತ ಹೇಳ್ತಾರೆ ಅಂತಂದ್ರೆ ನಮ್ಗೆ ಸಾಮಾನ್ಯದಿಂದ ಸ್ಥಳಗಳಲ್ಲಿ ಪ್ರವೇಶ ಇಲ್ಲ, ದೇವಾಲಯ ಪ್ರವೇಶ ಇಲ್ಲ, ಧರ್ಮ ಓದೋಂಗಿಲ್ಲ, ಮತ್ತೆ ಏನು ಆಸ್ತಿ ಮಾಡೋಂಗಿಲ್ಲ. ಸೊ ಹಿಂಗೆ ಇದ್ದಾಗ ನೀವೇಗ ನಮ್ಮನ್ನ ಹಿಂದೂಗಳು ಅಂತ ಹೇಳ್ತೀರಿ, ಮೇಲ್ಜಾತಿಯವ್ರಿಗೆ ನಮ್ಗೆ ಸಮಾನವಾದ ಹಕ್ಕುಗಳಿದ್ದಾವ ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಲೀಡ್ ಮಾಡ್ತಾ ಇರ್ತಾರೆ. ಗಾಂಧೀಜಿಯವರು ಕಂಟಿನ್ಯೂಸ್ ಆಗಿ ಒಂದು 20th ಸೆಪ್ಟೆಂಬರ್ 1932 4 days ಧರಣಿ ಕುಂದಿರ್ತಾರೆ. ಧರಣಿ ಕುಂತ ಮೇಲೆ 24th ಸೆಪ್ಟೆಂಬರ್ 1932 ಏನಾಗ್ತದೆ ಅವ್ರ ಪೂರ್ತಿ ಆರೋಗ್ಯ ಎಲ್ಲ ಕೆಟ್ಟಬಿಡ್ತದ. ಈ ಸಂದರ್ಭದಲ್ಲಿ ಪ್ರಮುಖರಾದ ಮೇಘನಾಥ್, ಆಂಜನೇಯ, ನರಸಿಂಹಲು ಪೊತ್ಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಲ್ಲಿನ ಕೃಷಿ ಇಲಾಖೆಯಿಂದ ಸಿರಿಧಾನ್ಯ ಸಾವಯವ ಉತ್ಪನ್ನಗಳ ಕುರಿತು ಹಾಗೂ ಗ್ರಾಹಕರಿಗೆ ಜಾಗೃತಿ ಮೂಡಿಸಲು ಸಿರಿಧಾನ್ಯಗಳ ನಡಿಗೆ ರೋಡ್ ಶೋ ಕಾರ್ಯಕ್ರಮಕ್ಕೆ ಡಿಸೆಂಬರ್ 22ರಂದು ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಹಾಗೂ ಕರ್ನಾಟಕ ವಿಧಾನ ಪರಿಷತ್ ಸಭಾ ನಾಯಕರಾದ ಎನ್.ಎಸ್. ಬೋಸರಾಜು ಅವರು ಬಣ್ಣ ಬಣ್ಣದ ಬಲೂನು ಹಾರಿಸುವ ಮೂಲಕ ಚಾಲನೆ ನೀಡಿದರು. ಜಾಗೃತಿ ನಡಿಗೆಯು ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಿಂದ ಆರಂಭವಾಗಿ ಜಿಲ್ಲಾ ನ್ಯಾಯಾಲಯಗಳ ಸಂಕೀರ್ಣ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಬಸವೇಶ್ವರ ವೃತ್ತ ಮಾರ್ಗವಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆವರಣದವರೆಗೆ ಸಾಗಿತು. ಮೆರವಣಿಗೆಯ ಉದ್ದಕ್ಕೂ ಸಿರಿಧಾನ್ಯಗಳ ಮಹತ್ವದ ಕುರಿತು ಘೋಷವಾಕ್ಯಗಳನ್ನ ಕೂಗಿ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ಸಿರಿಧಾನ್ಯ ಪ್ರದರ್ಶನ ಗಮನ ಸೆಳೆದವು. ರೈತರಿಗೆ ಸಂಬಂಧಿಸಿದ ನೃತ್ಯ ಪ್ರದರ್ಶನ ವಿಶೇಷವಾಗಿತ್ತು. ಸಿರಿಧಾನ್ಯಗಳ ನಡಿಗೆ ಕಾರ್ಯಕ್ರಮವನ್ನು ಬಲೂನ್ ಬಿಡುವುದರ ಮೂಲಕ ಅದು ಉದ್ಘಾಟನೆ ಆಗ್ತಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಬಹುತೇಕ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಇಂದಿನ ಆಹಾರ ಪದ್ಧತಿಯೇ ಕಾರಣವಾಗಿದೆ. ಆಹಾರ ಪದ್ಧತಿ ಸ್ವಲ್ಪ ಬದಲಾವಣೆ ಮಾಡಬೇಕಾಗ್ತದೆ. ಪೂರ್ವಜಕರು ಹೋದಂತಹ ಒಂದು ಪದ್ಧತಿಯಲ್ಲಿ ನಾವು ಹೋದ್ರಪ್ಪ ಅಂತಂದರೆ ಸಿರಿಧಾನ್ಯಗಳು ಎಲ್ಲದಕ್ಕೂ ಮದ್ದನ್ನು ಕೊಡಬಹುದು ಎಂಬಂತಹ ಒಂದು ದೃಷ್ಟಿಯಿಂದ ಈ ಒಂದು ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮದ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಬಲೂನ್ಗಳನ್ನು ಹಾರೋದ್ರ ಮೂಲಕ ಕಾರ್ಯಕ್ರಮವನ್ನು ನಾವು ಉದ್ಘಾಟಿಸಬೇಕಂತ ಹೇಳಿ ಸನ್ಮಾನ ಎನ್.ಎಸ್. ಬೋಸರಾಜ್ ಸಾಹೇಬ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಬಲೂನನ್ನು ಆಕಾಶಕ್ಕೆ ಬಿಡಬೇಕು ಅಂತ ಹೇಳಿ, ಜೊತೆಗೆ ಗಣ್ಯಮನ್ನರು ಕೂಡ ಸಹಕರಿಸಬೇಕು. ಎಲ್ಲರ ಆರೋಗ್ಯ ಸುಸ್ಥಿತಿಯಲ್ಲಿರಲಿ, ಎಲ್ಲರೂ ಅನಾರೋಗ್ಯದಿಂದ ದೂರವಾಗಿರಲಿ ಎಂಬಂತಹ ಒಂದು ಶುಭವನ್ನು ನೀಡಲು ನಮ್ಮ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಪ್ರಕಾಶ್ ಆರ್ ಚೌಹಾಣ್ ಅವರು ಸ್ವಾಗತಿಸಿ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು, ಮುಂಜಾನೆ ನಮಸ್ಕಾರಗಳು. ನಮ್ಮ ಆಹಾರ ಧಾನ್ಯಗಳಲ್ಲಿ 3 ಬಗೆಯ ಆಹಾರ ಧಾನ್ಯಗಳಿರ್ತವೆ. ತಟಸ್ಥ, ನಕಾರಾತ್ಮಕ ಹಾಗೂ ಸಕಾರಾತ್ಮಕ ಅಂತ ಹೇಳಿ ಧಾನ್ಯಗಳಿರ್ತವೆ. ತಟಸ್ಥ ಅಂದರೆ ಏನಂದರೆ ಒಂದು ನ್ಯೂಟ್ರಲ್ ಇರುವಂಥ ಆಹಾರ ಧಾನ್ಯಗಳು. ನ್ಯೂಟ್ರಲ್ ಅಂದರೆ ಏನು ತೊಂದರೆ ಮಾಡಲಾರ್ದಂಥವು. ಅವು ಯಾವ್ಯಾವ ಬರ್ತಾವೆ ಅಂದರೆ ಜೋಳ, ರಾಗಿ ಮತ್ತು ಸಜ್ಜೆ. ಇಂಥ ತಟಸ್ಥ ಆಹಾರ ಧಾನ್ಯಗಳು ನಮಗೇನೂ ಹಾನಿ ಮಾಡೋದಿಲ್ಲ. ಏನೂ ಹಾನಿ ಮಾಡದೇನೆ ನಾವು ಹೆಚ್ಚಿಗೆ ಸೇವನೆ ಮಾಡಿದರೂ ಕೂಡ ಅವು ಏನೂ ನಮಗೆ ತೊಂದರೆ ಆಗೋದಿಲ್ಲ. ಆದರೆ ನಕಾರಾತ್ಮಕ ಏನು ಇರ್ತಾವಲ್ಲ ಅವು ಏನಾಗ್ತವೆ, ಅವು ತೊಂದರೆ ಮಾಡ್ತವೆ. ನಕಾರಾತ್ಮಕ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತವೆ. ಬಹಳಷ್ಟು ನಮ್ಮ ಹಸಿ ಕ್ರಾಂತಿ ಆದಮೇಲೆ ನಾವು ಸಕಾರಾತ್ಮಕ ಮತ್ತು ಏನು ತಟಸ್ಥ ಆಹಾರ ಧಾನ್ಯಗಳನ್ನು ನಾವು ಕಡಿಮೆ ಮಾಡಿ ಸೇವನೆ ಮಾಡೋದು. ಈ ಗೋಧಿ ಮತ್ತು ಭತ್ತ ಬರುತ್ತೆ ಅದರಲ್ಲಿ. ಸೊ ಅದಕ್ಕೆ ಅದು ಬಹಳ ನಮಗೆ ಹೆಚ್ಚಿಗೆ ಅದು ಎಷ್ಟು ಬೇಕಷ್ಟು ನಾವು ಸೇವನೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಹೆಚ್ಚಿಗೆ ಸೇವನೆ ಮಾಡೋದರಿಂದ ನಮಗೆ ರೋಗಕ್ಕೆ ಕಾರಣಗಳಾಗ್ತವೆ. ನಮ್ಮ ರೋಗ ಬೊಜ್ಜಾಗುವಂಥದ್ದು, ಮಲಬದ್ಧತೆ ಆಗುವಂಥದ್ದು ಮತ್ತು ಬಹಳಷ್ಟು ತೊಂದರೆಗಳು, BP, ಶುಗರ್ ಇಂಥವೆಲ್ಲ ಆಗ್ತಾ ಇದ್ದಾವೆ. ಅದರಲ್ಲಿ ಹೆಚ್ಚಿನ ಸಿರಿಧಾನ್ಯಗಳು ಏನು ಸಕಾರಾತ್ಮಕ ಇರ್ತವೆ. ಅವು ಏನಾಗ್ತವೆ ನಮಗೆ ಅವು ಸೇವನೆ ಮಾಡೋದ್ರಿಂದ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಖಾಂದು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೇರ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಇಲಾಖೆಯ ಸಿಬ್ಬಂದಿಗಳು, ಕೃಷಿ ಪರಿಕರ ಮಾರಾಟಗಾರರು, ಕೃಷಿ ಪದವೀಧರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿಕಸಿತ
ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ 2025 ಮಸೂದೆಯನ್ನ ತಕ್ಷಣ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಗ್ರಾಮೀಣ ಕೂಲಿಕಾರರ ಕಾರ್ಮಿಕರ ಸಂಘಟನೆಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಸಂಪೂರ್ಣವಾಗಿ ಬದಲಾಯಿಸುವ ಉದ್ದೇಶದಿಂದ ಈ ಮಸೂದೆ ತರಲಾಗಿದ್ದು, ಕಾರ್ಮಿಕರು, ಕಾರ್ಮಿಕ ಸಂಘಟನೆಗಳು, ಚಿಂತಕರು ಹಾಗೂ ಹೋರಾಟಗಾರರೊಂದಿಗೆ ಯಾವುದೇ ಸಮಾಲೋಚನೆ ನಡೆಸದೆ ಕಾಯ್ದೆ ರಚಿಸಲಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಮಸೂದೆ ಉದ್ಯೋಗ ಖಾತ್ರಿ ಹಕ್ಕನ್ನ ಕೇಂದ್ರೀಕೃತಗೊಳಿಸಿ ಬಡವರ ದುಡಿಮೆಯ ಹಕ್ಕನ್ನ ಕಸಿದುಕೊಳ್ಳುವ ಪ್ರಯತ್ನವಾಗಿದೆ. ಹಳೆಯ ಉದ್ಯೋಗ ಖಾತ್ರಿ ಕಾಯ್ದೆಯ ಪ್ರಕಾರ ಸಾರ್ವತ್ರಿಕವಾಗಿದ್ದ ಕಾರ್ಮಿಕರ ಉದ್ಯೋಗ ಹಕ್ಕನ್ನ ಹೊಸ ಮಸೂದೆಯ ಮೂಲಕ ಕೇಂದ್ರ ಸರ್ಕಾರ ಸೂಚಿಸುವ ಕೆಲವು ಪ್ರದೇಶಗಳ ನಿವಾಸಿಗಳಿಗೆ ಮಾತ್ರ ಸೀಮಿತಗೊಳಿಸಲಾಗುತ್ತಿದೆ ಎಂದು ದೂರಿದರು. ಈ ಹಿಂದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಬಜೆಟ್ ಹಂಚಿಕೆ 90-10 ಅನುಪಾತದಲ್ಲಿದ್ದರೆ ಹೊಸ ಮಸೂದೆಯ ಮೂಲಕ ಅದನ್ನ 60-40ಕ್ಕೆ ಇಳಿಸಲಾಗಿದೆ. ಇದರಿಂದ ರಾಜ್ಯ ಸರ್ಕಾರಗಳ ಮೇಲೆ ಭಾರಿ ಆರ್ಥಿಕ ಹೊರೆ ಬೀಳಲಿದೆ ಎಂದು ಆಕ್ಷೇಪಿಸಿದರು. ರಾಯಚೂರು ವತಿಯಿಂದ ಇಂದು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ MGNREG ಅಂತ ತೆಗೆದು GRAMG ಅಂತ ಒಂದು ಕಾನೂನು ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ. ನಮಗೆ ಇಷ್ಟು ದಿನ ಒಂದು ಉದ್ಯೋಗ ಖಾತ್ರಿ ಕಾನೂನು ಇದ್ದಾಗನೇ ಒಂದು 50 ದಿನ 2025-26 ಸಿಕ್ಕಿಲ್ಲ. ಆದ್ರೆ ಈ ಕಾನೂನು ಹೆಸರು ಚೇಂಜ್ ಮಾಡೋಕ್ಕೆ ನಮ್ಗೇನಿಲ್ಲ. ಬಟ್ GRAMG ಅಲ್ಲಿ ಒಳಗಡೆ ಬೇರೆ ಬೇರೆ ಕಾನೂನುಗಳನ್ನು ತಂದಿದ್ದಾರೆ. ನೋಡೋ ರೀತಿಯಲ್ಲಿ ಅಂದ್ರೆ ಇವರು ಬರೇ ನರೇಗಾ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ, ಪಕ್ಷಿ ವಿರುದ್ಧ ಹೋರಾಟ ಮಾಡ್ತಾರೆ ಅಂತ ಕೆಲವೊಬ್ರು ಅನಿಸಿದೆ. ಆದ್ರೆ ಈಗ ಅದಿಲ್ಲ, ಒಳಗಡೆ ಬೇರೆ ಬೇರೆ ಕಾನೂನುಗಳನ್ನು ಚೇಂಜ್ ಮಾಡಿದ್ದಾರೆ ಸರ್ಕಾರ. ಅದಕ್ಕೆ ನಮ್ಗೆ ಎಲ್ಲಾ ರೀತಿಯ 125 ದಿನ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈಗ ಪ್ರಸ್ತುತ ಒಂದು ಕಾನೂನು ಕಾಯ್ದೆ ಇದ್ದಾಗನೇ ನಮ್ಗೆ ಎಲ್ಲಾ ಕಡೆ 50 ದಿನ ಕೆಲಸ ಸಿಕ್ಕಿಲ್ಲ. ಅದಕ್ಕೆ ಬೇರೆ ಬೇರೆ ಅವ್ರದೇ ಒಂದು ಸರ್ಕಾರನ ಮಾಡಿದ್ದಾರೆ. ಸರ್ಕಾರ ವಿಕೇಂದ್ರೀಕರಣ ಇತ್ತು, ಆದ್ರೆ ಈಗ ಸರ್ಕಾರದ ಕೇಂದ್ರೀಕರಣ ಮಾಡ್ಕೊಂಡಿದ್ದಾರ. ಸರ್ಕಾರದಲ್ಲಿ ಬೇರೆ ಬೇರೆ ಗ್ರಾಮ ಪಂಚಾಯತಿಗಳ ಹಕ್ಕುಗಳನ್ನು ತೆಗೆದಿದ್ದಾರ. ಬೇರೆ ಬೇರೆ ವಿಷಯಗಳನ್ನ 15 ದಿನದೊಳಗೆ ಕೆಲಸ ಕೊಡ್ತೀವಿ ಅವ್ರದೇ ಆದ ಒಂದು ಸರ್ಕಾರವನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ಆಯ್ದ ಒಂದು ಜಿಲ್ಲೆಗಳಲ್ಲಿ ಆಯ್ದ ಒಂದು ಆಯ್ಕೆಯಲ್ಲಿ 5G ಅಂತ ಒಂದು ಕಾನೂನಲ್ಲಿ ಆಯ್ದ ಒಂದು ಅವರೇ ಒಂದು ಕೆಲಸಗಳನ್ನು ಕೊಡ್ತಾರೆ. ಅವರೇ ಒಂದು ಮಾದರಿ ಕೊಟ್ಟು ಆ ಕಾನೂನಲ್ಲಿ ಅವ್ರು ಹೇಳಿದ ಪ್ರಕಾರ ನಾವು ಕೆಲಸ ಮಾಡಬೇಕು. ಆಯಾದಲ್ಲಿ ಆಮೇಲೆ 60 ದಿನ ಕೆಲಸ ಕೊಡಲ್ಲ. ಕೃಷಿ ಆಧಾರಿತ ಕೆಲಸ ಏನು ಚಾಲು ಆಗ್ತದೆ ಅವತ್ತು 60 ದಿನ ನಾವು ಕೆಲಸ ಕೊಡೋಕ್ಕಾಗಲ್ಲ. ನಮ್ಮ ರಾಯಚೂರು ಕಡೆ ಅಥವಾ ನಮ್ಮ ಬರಗಾಲ ದೇಶ ನಮ್ಮ ಕಡೆ 60 ದಿನ ಜನ ಕೆಲಸ ಮಾಡೋಕ್ಕಾಗ್ತಿರ್ತದೆ. ಯಾಕಂದ್ರೆ ಹೋದ ವರ್ಷ ನಾವು ಮಾಡಿದ್ವಿ ಬರಗಾಲದಲ್ಲಿ. ಆದ್ರೆ ಅವ್ರು ಏನಂದ್ರೆ ಆ ಒಂದು 2 ತಿಂಗಳ ಜನ ರೆಸ್ಟಲ್ಲಿ ಇರಲಿ, ಅಲ್ಲಿ ಬರೀ ಹೆಣ್ಮಕ್ಳು ಇರ್ತಾರೆ, ಎಲ್ಲ ಕೃಷಿ ಇದ್ದವ್ರು ಇರಲ್ಲ, ಬೇರೆ ಭಾಳ ಜನಕ್ಕೆ ಅನ್ಯಾಯ ಆಗ್ತದೆ. ಈ ಒಂದು GRAMG ಕಾನೂನನ್ನ ಮಸೂದೆಯನ್ನು ಹಿಂದಕ್ಕೆ ತೆಗೆದುಕೊಳ್ಬೇಕು. ನಾವು ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಿದ್ದೀವಿ ಸಂಘಟನೆಗಳಿಂದ. ಇದನ್ನು ವಿರೋಧಿಸಿ MGNREG ಅದನ್ನ ಕಂಟಿನ್ಯೂ ಮಾಡ್ರಿ. ಮತ್ತೆ GRAMG ಅಂತಂದು ಒಂದು ಧರ್ಮದ ಹೆಸರ ಮೇಲೆ ಹೋಗ್ಬೇಡ್ರಿ. ಅದನ್ನ ನೀವು ಬೇರೆ ಯಾವ್ದಾದ್ರೂ ಹೆಸರು ಇಟ್ಕೊಡಿ. ಬಟ್ ಈ ಕಾನೂನು ಒಳಗಡೆ
ಶ್ರೀರಾಮ್ಜಿ ಅಂತ ಮಾಡಿದ್ರೆ ಕಾನೂನುಗಳು ಬಹಳಷ್ಟು ತಿದ್ದುಪಡಿ ಮಾಡಿದ್ದಾರೆ. ಅದರ ವಿರೋಧಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ರಾಯಚೂರಲ್ಲಿ. ನಮ್ಮ ಹೆಸರು ಮಾರೇಮ್ ಅಂತ, ಗ್ರಾಮೀಣ ಕುಲಕರ್ತರ ಸಂಘಟನೆ ಕಾರ್ಯಕರ್ತರು. ಇನ್ನು ಪ್ರತಿಭಟನೆಯಲ್ಲಿ ವಿದ್ಯಾ ಪಾಟೀಲ್, ಬಸವರಾಜ್, ಗುರುರಾಜ್, ಕೃಷ್ಣ ಪ್ರಸಾದ್, ಸುಮಲತಾ, ಗೋವಿಂದು, ಪಾರ್ವತಿ, ಸೈಯದ್ ಹಫೀಜುಲ್ಲಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ತಂಬಾಕು ನಿಷೇಧದ ನಡುವೆಯೂ ಎಲ್ಲೆಡೆ ತಂಬಾಕು, ಗುಟ್ಕಾ ಮತ್ತು ಪಾನ್ ಮಸಾಲ ಮಾರಾಟವನ್ನ ಮಾಡುತ್ತಿದ್ದು, ಕಂಪನಿಗಳು ತಂಬಾಕನ್ನ ಪ್ರತ್ಯೇಕವಾಗಿ ಮಾರಾಟ ಮಾಡುವ ಮೂಲಕ ನಿಯಮವನ್ನ ಉಲ್ಲಂಘಿಸುತ್ತಿವೆ. ಮಾರಾಟ ನಿಷೇಧಿಸುವ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕೆಂದು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರ ಜೈಪಾಲ್ ರೆಡ್ಡಿ ಹೇಳಿದರು. ಅವರಿಂದು ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದಡಿಯಲ್ಲಿ ಜಾಗೃತಿ ಹಾಗೂ ತರಬೇತಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಪದಾರ್ಥಗಳ ಬಳಕೆಯನ್ನು ನಿಷೇಧಿಸಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಸೇವನೆಗೆ ದಂಡವನ್ನ ಹಾಕಬೇಕು. ಸಿಗರೇಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳನ್ನ ಶಾಲಾ ಸುತ್ತಲಿನಿರುವ ಪ್ರದೇಶದಲ್ಲಿ 100 ರಿಂದ 200 ಮೀಟರ್ ವರೆಗೆ ನಿಷೇಧಿಸಬೇಕಿದೆ. ಮಕ್ಕಳು, ಯುವಕರು ದಾಸರಾಗಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಜೊತೆಗೆ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುವ ಪ್ರಕರಣಗಳು ಹೆಚ್ಚಾಗಿವೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ನಿರಂತರವಾಗಿ ಮಾಡಬೇಕು ಎಂದರು. ನಗರದ ಎಲ್ಲಾ ವಾರ್ಡ್ಗಳಲ್ಲಿ ಜಾಗೃತಿ ಕಾರ್ಯ ನಡೆಸಿ ಅರಿವು ಮೂಡಿಸಬೇಕು. ಈಗಾಗಲೇ ಸಿಬ್ಬಂದಿಗಳಿಗೆ 2 ಹಂತದಲ್ಲಿ ತರಬೇತಿ ನೀಡಲಾಗಿದೆ. ತಂಬಾಕು ಪದಾರ್ಥಗಳಿಗೆ ಕಡಿವಾಣ ಹಾಕಬೇಕು. ಇದರಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಬೇಕು ಎಂದರು. ಮೇಡಮ್ ಹಾಸ್ಪಿಟಲ್ ಅಪರಾಧ ಇರಂಗಿಲ್ಲ. ಸೊ ಇದು ಕಾನೂನನ್ನ ಸ್ಟ್ರಿಕ್ಟ್ ಆಗಿ ಅಮಲು ಮಾಡಿದ್ರೆ ಮಾತ್ರ ಈಗ ನಿಮ್ಮ ಮಕ್ಕಳಾಗಲಿ ನಮ್ಮ ಮಕ್ಕಳಾಗಲಿ ಎಲ್ಲರೂ ಸುರಕ್ಷಿತವಾಗಿ ನಮ್ಮ ಮಹಾನಗರ ಕಾಯ್ದೆ ಬಂದಿರೋದು ಇಂಪಾರ್ಟೆನ್ಸ್ ಭಾಳ ಇದೆ. ಸೊ ಇದು ನಮ್ಮ ಸೊಸೈಟಿ ಮೇಲೆ ಭಾಳ ದುಷ್ಪರಿಣಾಮವಾಗಿ ಮಕ್ಕಳ ಮೇಲೆ, ಅವರ ಹೆಲ್ತ್ ಮೇಲೆ, ಸೊ ಇದು ತಂಬಾಕು ಸೇವನೆ ಮಾಡ್ತಾರೆ, ಸ್ಮೋಕಿಂಗ್ ಮಾಡ್ತಾರೆ, ಈ ಥರ ವಿವಿಧ ಚಟಗಳಿಗೆ ಬಿದ್ದುಬಿಡ್ತಾರೆ. ಬಟ್ ಓವರ್ ದ ಪೀರಿಯಡ್ ಅದನ್ನ ತಿಳ್ಕೊಂಡು ಅದನ್ನ ಅರಿವು ಮೂಡಿಸೋ ಕಾರ್ಯಕ್ರಮನೂ ಆಗಬೇಕು. ಸ್ಕೂಲ್ಗಳಿಗೆಲ್ಲ ಭೇಟಿ ನೀಡೋದ್ರಿಂದ ಬಹಳಷ್ಟು ಒಳಪಡ್ತಿರೋದ್ರಿಂದ ಎಲ್ಲ ಸ್ಕೂಲ್ಗಳಿಗೆ ಸೆನ್ಸಿಟೈಸ್ ಮಾಡ್ತಾ ಇದೀವಿ. ಸೊ ಅಲ್ಲೆಲ್ಲ ನಾಯಿಗಳಲ್ಲಿ ಪ್ರಿನ್ಸಿಪಲ್ಲು ಅಲ್ಲಿ ಏನಾದ್ರು ಒಂಥರ ಸ್ಕೂಲ್ ಸುತ್ತಮುತ್ತ ಯಾವ್ದಾದ್ರು ತಂಬಾಕು ಚಟುವಟಿಕೆಗಳಿಗೆ ಯಾವ ಅಂಗಡಿ ಇತ್ತು ಅಂದ್ರೆ ಐಡೆಂಟಿಫೈ ಮಾಡಿ ಅದ್ರ ಜೊತೆ ಕೆಲವು ಬೇರೆ ಎಲ್ಲ ಟ್ರೇಡ್ ಲೈಸೆನ್ಸ್ ಅಲ್ಲಿ ಇನ್ಕ್ಲೂಷನ್ ಮಾಡೋದು ಇದೆ. ಸೊ ಅದೆಲ್ಲ ಮೇಡಮ್ ಹೇಳ್ತಾರೆ. ಸೊ ದುಷ್ಪರಿಣಾಮಗಳ ಬಗ್ಗೆ ಯಾವ ರೀತಿ ನಾವು ಫೀಲ್ಡಲ್ಲಿ ಹೋದಾಗ ಅದನ್ನ ಯಾವ ಯುವಕರೆಲ್ಲ ತಂಬಾಕುಗಳಿಗೆ ಯಾವ ರೀತಿ ದುಷ್ಪರಿಣಾಮಕ್ಕೆ ಒಳಗಾಗ್ತಿದ್ದಾರೆ ಅವ್ರನ್ನ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ಇದು ತರಬೇತಿ ಆಯೋಜನೆ ಮಾಡಿದ್ದಾರೆ. ಸೊ ಇದು ಕೋಪ್ಟಾ ಕಾಯ್ದೆ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಅದ್ರ ಬಗ್ಗೆ ದುಷ್ಪರಿಣಾಮಗಳ ಬಗ್ಗೆ ನಮಗೆಲ್ಲ ಅರಿವು ಮೂಡಿಸ್ಲಿಕ್ಕೆ ನಮ್ಮ ಸೀನಿಯರ್ ಇನ್ಸ್ಪೆಕ್ಟರು ಮತ್ತೆ ಸೂಪರ್ವೈಸರ್ಸು ಈಗಾಗಲೇ ಒಂದು ತರಬೇತಿ ಮಾಡಿದ್ದಾರೆ ಮೇಡಮ್ ಅವರು. ಸೊ ಈಗ ಇನ್ನೊಂದು ಭಾಗದಲ್ಲಿ ನಮ್ಮ ಎಲ್ಲ ಕಮ್ಯುನಿಟಿ ಮೊಬಿಲೈಸರ್ಸು ಎಲ್ಲ ವಾರ್ಡ್ವಾರು ನಮ್ಮ ಕಮ್ಯುನಿಟಿ ಮೊಬಿಲೈಸರ್ಸ್ ಈಗ ಡೆಪ್ಯುಟೇಷನ್ ಅಲ್ಲಿ ಬಂದಿದ್ದಾರೆ. ಹಾಗಾಗಿ ಅವರಿಗೆಲ್ಲ ಒಂದು ತರಬೇತಿ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ. ಸೊ ಇದನ್ನ ಆ್ಯಕ್ಚುಲಿ ಮಾನ್ಯ ಆಯುಕ್ತರು ಹಾಗೂ ಆರೋಗ್ಯ ಇಲಾಖೆ, ನಮ್ಮ ಹೆಲ್ತ್ ಆಫೀಸರು ಇವರೆಲ್ಲ ಒಂದು ಇದು ಮಾಡಿ ನಮ್ಮ ಇಡೀ ರಾಯಚೂರು ನಗರಸಭೆ ಈ ಹಿಂದೆ ಇರುವ ನಗರಸಭೆಯಿಂದ ಈಗ ಮೇಲ್ದರ್ಜೆಗೊಂಡಿರೋದು ಮಹಾನಗರ ಪಾಲಿಕೆ ಆಗಿದೆ. ಸೊ ಇದನ್ನ ಬಹಳಷ್ಟು ಕಡೆ ತಂಬಾಕು ನಿಷೇಧ ಇರೋದು ಇದ್ರೇನು ಬಹಳಷ್ಟು ಜನ ಅದನ್ನ ಸೇವನೆ ಮಾಡ್ತಾ ಇದ್ದಾರೆ. ಅದರಿಂದ ದುಷ್ಪರಿಣಾಮಗಳು ಏನೇನಿದ್ದಾವೆ, ಸೊ ಅದ್ರ ದುಷ್ಪರಿಣಾಮಗಳ ಇಂದ ನಾವು ಯಾವ ಥರ ದೂರ ಆಗಬೇಕು, ಅದ್ರ ಬಗ್ಗೆ ಯಾವ ಥರ ಅರಿವು ಮಾಡಬೇಕು. ಸೊ ಇದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಆಲ್ರೆಡಿ 1-2 ತರಬೇತಿ ಮಾಡಿದ್ರು. ಇವಾಗ ಅದ್ರ ಬಗ್ಗೆ ಇನ್ನೂ ವಿಸ್ತಾರವಾಗಿ ನಮಗೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇಲ್ಲಿ ಕಮ್ಯುನಿಟಿ ಮೊಬಿಲೈಸರ್ಸ್ ಆ್ಯಕ್ಚುಲಿ ಇದೊಂದು ಪಾರ್ಟ್ ನಿಮಗೆ ಆಲ್ರೆಡಿ ಫಸ್ಟ್ ಸೆಷನ್ನಲ್ಲೇ ಹೇಳಿದ್ವಿ. ಸೊ ಸರ್ಕಾರದ ವಿವಿಧ ಕಾರ್ಯಕ್ರಮಗಳು ನಾವು ನಮ್ಮ ಜನತೆಗೆ ಮನಮುಟ್ಟುವಾಗಿ ಮಾಡುವ ಜವಾಬ್ದಾರಿ
ಸೊ ಇದರಲ್ಲೂ ನಿಮ್ಮದು ಮೇಜರಾಗಿ ನಿಮ್ಮ ಪಾತ್ರವನ್ನು ನೀವು ವಹಿಸಬೇಕಾಗುತ್ತೆ. ಸೊ ಇದರಲ್ಲಿ ಬೇಜಾರಾಗಿ ನಮ್ಮ ಸೂಪರ್ವೈಸರ್ಸ್ಗೆ, ನಮ್ಮ ಇನ್ಸ್ಪೆಕ್ಟರ್ಸ್ಗಳಿಗೆ ನೀವು ಭಾಳಷ್ಟು ಕಡೆ 100 ಮೀಟರ್ಸ್ ಒಳಗಡೆ ನಮ್ಮ ಸ್ಕೂಲ್ ಮಕ್ಕಳು ಇದು ಎಲ್ಲ ನಶೆಗೆ ಒಳಗಾಗಿ ಭಾಳ ಜನ ಅವರು ಜೀವನಗಳು ಕಳ್ಕೊತಾ ಇದ್ದಾರೆ. ಸೊ ಅವರು ವಿದ್ಯಾಭ್ಯಾಸನ ಮಧ್ಯದಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಇದೊಂದು ಮಾರಕವಾಗಿ ನಮ್ಮ ಸೊಸೈಟಿಯನ್ನು ತಿಂತಾ ಇದೆ. ಸೊ ಈ ಥರ ಎಲ್ಲ ಒಂದು ವಿಷಯಗಳಿಗೆ ನಾವು ವರ್ಕ್ ಮಾಡ್ತಾ ಇರೋದು ಭಾಳ ಹೆಮ್ಮೆಯಾಗಿ ನೀವು ಬಯಸಬೇಕು. ಹಾಗೆ ಅದೇ ಒಂದು 100 ಮೀಟರ್ ಪರಿಧಿಯಲ್ಲಿ ಎಲ್ಲೆಲ್ಲಿ ತಂಬಾಕು ಮಾರ್ತಾ ಇದ್ದಾರೆ, ಸೊ ಅಲ್ಲಿ ಭಾಳಷ್ಟು IEC ಆಕ್ಟಿವಿಟಿ ಅಲ್ಲಿ ತಂಬಾಕು ಮಾರ್ದಂಗೆ ನೀವೆಲ್ಲ ಪ್ರಚಾರ ಪಡಿಸ್ಬೇಕು. ಸೊ ಅದ್ರ ಬಗ್ಗೆ ನೀವು ಇನ್ಸ್ಪೆಕ್ಟರ್ಗೆ, ಸೂಪರ್ವೈಸರ್ಸ್ಗೆ ಇಮಿಡಿಯೇಟ್ಲಿ ಇನ್ಫಾರ್ಮೇಶನ್ ಕೊಡಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿ ಅಧಿಕಾರಿ ಶ್ರೀನಿವಾಸ್, ಪ್ರಶಾಂತ್, ತಂಬಾಕು ನಿಯಂತ್ರಣ ಕೋಶದ ಸಂಯೋಜಕಿ ಪ್ರಿಯಾಂಕಾ, ಆಪ್ತ ಸಮಾಲೋಚಕಿ ಅನ್ನಪೂರ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. YTPS ನಿಂದ ವಿದ್ಯುತ್ ಶಾಖೋತ್ಪನ್ನ ಕೇಂದ್ರ ಘಟಕಕ್ಕೆ ಕಚ್ಚಾ ಕಲ್ಲಿದ್ದಲು ಸರಬರಾಜು ಮಾಡುವ 3 ವರ್ಷಗಳ ಅವಧಿಗೆ ಟೆಂಡರ್ ಅನ್ನು ಪಡೆದುಕೊಂಡಿರುವ ಪವರ್ ಮ್ಯಾಕ್ ಕಂಪನಿಯ ಅಧ್ಯಕ್ಷ, ವ್ಯವಸ್ಥಾಪಕ ನಿರ್ದೇಶಕ ಸುಜಾ ಕಿಶೋರ್ ಬಾಬು ಮತ್ತು ಮ್ಯಾನೇಜರ್ ಕೆ ಸುರೇಂದ್ರನಾಥ್ ಹಾಗೂ ಸಹಾಯಕ ಮೇಲ್ವಿಚಾರಕ ಹರಿಕೃಷ್ಣ ಇವರ ವಿರುದ್ಧ ಪ್ರಕರಣ ದಾಖಲಿಸಿ ಟೆಂಡರ್ ಅನ್ನ ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದಿಂದ YTPS ಮುಂದೆ ಪ್ರತಿಭಟನೆ ನಡೆಸಲಾಯಿತು. YTPS ವಿದ್ಯುತ್ ಸ್ಥಾವರ ಘಟಕಕ್ಕೆ ಕಲ್ಲಿದ್ದಲು ಸರಬರಾಜು ಮಾಡುವ ಸಮಯದಲ್ಲಿ ನಿರ್ವಹಣೆ ಮತ್ತು ಕಾರ್ಯಾಚರಣೆ ಕರ್ತವ್ಯವನ್ನ ಮರೆತು ನಿಯಮಗಳು ಮತ್ತು ಷರತ್ತುಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಎಂದು ದೂರಿದರು. AD, CE, SE, AEE, AGM ಹಾಗೂ DD ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಬೇಕೆಂದು ಆಗ್ರಹಿಸಿದರು. ಎಲ್ಲಾ ಬೇಡಿಕೆಗಳನ್ನ ಈಡೇರಿಸದೆ ಮತ್ತೆ ಭ್ರಷ್ಟಾಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ತೋರಿದ್ದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಧರಣಿ ಸತ್ಯಾಗ್ರಹ ಉದ್ದೇಶ ರಾಯಚೂರು ಜಿಲ್ಲೆಯ ಮಾನವ ಮರ್ಯಾದೆಯನ್ನು ಇವತ್ತು ಹರಾಜಾಗಿರ್ತಕ್ಕಂಥ ಸಂದರ್ಭ. ಜನ ನಗ್ತಾರೆ, ಪಕ್ಕದ ರಾಜ್ಯ ಜನರು, ಪಕ್ಕದ ಜಿಲ್ಲೆ ಜನರು ನಗ್ತಾರೆ ನಮ್ಮ ಜಿಲ್ಲೆ ನೋಡಿ. ಇಷ್ಟು ದೌರ್ಭಾಗ್ಯದ ಅಧಿಕಾರಿಗಳು ನಮ್ಮ YTPS ಅಲ್ಲಿ ಕೆಲಸ ಕಾರ್ಯನಿರ್ವಹಿಸ್ತಂದ್ರೆ ಅದು ನಾಚಿಕೆಗೇಡಿನ ಸಂಗತಿ. ಬಂಧುಗಳೇ, ಕಳೆದ 2 ವರ್ಷಗಳಿಂದ ಏನು ಅಕ್ರಮ ಕಲ್ಲಿದ್ದಲು YTPS ಗೆ ಬರ್ತದೆ, ಕರ್ನಾಟಕ ಸರ್ಕಾರದಿಂದ ಖರೀದಿ ಮಾಡಿ ನಮ್ಮ YTPS ಬರುವಂತ ಕಲ್ಲಿದ್ದಲನ್ನು ಸರಿಯಾದ ರೀತಿಯಲ್ಲಿ ಅನ್ಲೋಡ್ ಮಾಡಿಕೊಳ್ಳೋದೇ ಅದರಲ್ಲಿ 30 to 40% ಅಷ್ಟು ಕಲ್ಲಿದ್ದಲನ್ನು ಉಳಿಸಿ ಹೊರಗಡೆ ಸಪ್ಲೈ ಮಾಡಲಿಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ YTPS ನ ಅಧಿಕಾರಿಗಳೇ ಇದಕ್ಕೆ ಮುಖ್ಯ ಕಾರಣ. ಯಾಕಂತಂದ್ರೆ ಇವತ್ತು ಹೋರಾಟ ಮಾಡ್ಬೇಕಂದ್ರೆ ಕೋರ್ಟ್ ಆದೇಶವನ್ನು ತೋರಿಸಿದ್ರು ಮಾನ್ಯ ಸಬ್ ಇನ್ಸ್ಪೆಕ್ಟರ್ ಅವರು. ಏನಂತ? ಹೋರಾಟಗಾರರೇ, ಅಲ್ಲಿ ಕೋರ್ಟ್ ಆದೇಶ ಇದೆ, ಯಾವುದೇ ಕಾರಣಕ್ಕೂ ನೀವು 300 ಮೀಟರ್ ಆಚೆನೆ ಕೂಡಬೇಕು, ಹೋರಾಟ ಮಾಡಬೇಕು ಅಂತ. ನಾವು ಅದನ್ನು ಸ್ವಾಗತ ಮಾಡಿದ್ದೀವಿ. ಹೋರಾಟಗಾರರು ಕಾನೂನುಬದ್ಧವಾಗಿ ನಾವು ಹೋರಾಟ ಮಾಡೋರು, ಎಲ್ಲ ಕಾನೂನನ್ನು ಓದ್ಕೊಂಡವರು, ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಫಾಲೋಅಪ್ ಮಾಡಿ ಇವತ್ತು ಇಲ್ಲಿ ಕೂತ್ಕೊಂಡಿದ್ದೀವಿ. ಸರ್, ಏನಿವತ್ತು ಕೋರ್ಟ್ ಆದೇಶ ಸಂಪೂರ್ಣವಾಗಿ ದುರ್ಬಳಕೆ ಆಗ್ತಾ ಇದೆ, ಅದನ್ನ ನೀವು ಗಮನಿಸಬೇಕಾಗ್ತದೆ. ಒಂದ್ಸಲ ಕೋರ್ಟ್ ಆದೇಶ ಏರಿಕೆ ಕೊಟ್ಟಿದೆ, ಯಾವುದೇ ಕಾರ್ಮಿಕರಿಗೆ ಒತ್ತಾಯ ಅಥವಾ ದಬ್ಬಾಳಿಕೆ, ದೌರ್ಜನ್ಯ, ಕೆಲಸಕ್ಕೆ ಹೋಗೋರನ್ನ ಅಡ್ಡಿಪಡಿಸುವಂತ ಕೆಲಸ ಯಾರು ಮಾಡಬಾರ್ದಂತ ಕೋರ್ಟ್ ಆದೇಶ ಮಾಡಿದೆ. ಹೋರಾಟ ತಡೆಗಟ್ಟಲಿಕ್ಕೆ ಇಲ್ಲ. ಇವತ್ತು ಈ ಭಾಗದ ಜನ 100 ಎಕರೆ ಜಮೀನು ಇವತ್ತು YTPS ಕೊಟ್ಟಿದೆ. ಇವತ್ತು ಅವ್ರ ಹಕ್ಕನ್ನು ಅವ್ರು ಕೇಳಲಿಕ್ಕೆ ಅವಕಾಶ ಇಲ್ಲದಂತ ಸಂದರ್ಭ ಇವತ್ತು YTPS ನ ಅಧಿಕಾರಿಗಳು ಏನು ಒಳಗಡೆ ನಡೆಯಿರುವಂತ ಏನು ತಮ್ಮ ಕಳ್ಳ ದಂಧೆಯನ್ನು ಹೊರಗಡೆ ಯಾರಿಗೆ ಕಾಣಬಾರ್ದಂತ ಇವತ್ತು ಕೋರ್ಟ್ ಆದೇಶವನ್ನು ತಗೊಂಡ್ಬಂದು ಕಳ್ಳ ದಂಧೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಸರ್, ದಯವಿಟ್ಟು ಇವತ್ತು ನಾವು ಮನವಿಯನ್ನು ಸ್ವೀಕರಿಸಕ್ಕೆ ಬಂದಿದ್ದೀರಿ. ನಮ್ಮ ಮನವಿಯನ್ನು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ LV ಸುರೇಶ್ ಅವರು ಇನ್ನ ಮಾತಾಡಿ ಮನವಿಯನ್ನು ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಸ್ವಾಗತ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಂತ ಎಲ್ಲ ನನ್ನ ಬಂಧುಗಳಿಗೆ ವಂದಿಸಿ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್. ದಲಿತ ಸಂಘರ್ಷ ಸಂಘಟನೆಗಳ ಒಕ್ಕೂಟದಿಂದ ಚಿಕ್ಕಸೂಗೂರು ಗ್ರಾಮದಲ್ಲಿ ಇವತ್ತು YTPS ಮುಂಭಾಗದಲ್ಲಿ ನಾವು ಧರಣಿ ಮಾಡಬೇಕಾಗಿತ್ತು ಪ್ರತಿಭಟನೆಯನ್ನು. ಆದರೆ ನಮ್ಮ ದುರದೃಷ್ಟ, ಅವರು ಒಂದು ಆರ್ಡರ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಈಗ YTPS ಮತ್ತು RTPS ಅಧಿಕಾರಿಗಳು ಒಂದು ಸೆಕ್ಷನ್ ಹಾಕಿ ನಮ್ಮ ಕಾರ್ಖಾನೆಯ ಮುಂಭಾಗದಲ್ಲಿ ಅಥವಾ ಪಕ್ಕದಲ್ಲಿ 300 ಮೀಟರ್ ದೂರದಲ್ಲಿ ಒಂದು ಹೋರಾಟ ಮಾಡಬೇಕಂತೇಳಿ ಒಂದು ಆದೇಶ ಕೂಡ ಹೊರಡಿಸಿದ್ದಾರೆ ಅವರು. ಯಾಕಂದರೆ ಅವತ್ತಿನ ದಿನ ಇಲ್ಲಿ ಭೂಮಿಗಳನ್ನು ಕಳ್ಕೊಂಡಿದ್ದೀವಿ ನಾವು. ಅವತ್ತಿನ ದಿನ ಕಂಡೀಷನ್ ಬರಲಿಲ್ಲ.
ಯಾಕಂತಂದರೆ ಅವರು 300 ಮೀಟ್ರ್ ದೂರದಲ್ಲಿ ನೀವು ಇರಬೇಕು, ನಿಮ್ಗೆ ಹಂಗಾದರೆ ನಾವು ನೌಕರಿಗಳನ್ನು ಕೊಡ್ತೀವಿ, ಇಲ್ಲಾಂದರೆ ಇಲ್ಲಿ ಪ್ಲಾಂಟ್ ಹಾಕೋದಿಲ್ಲ ಅಂತ ಹೇಳಿಲ್ಲ. ಯಾಕಂತಂದರೆ ಅವತ್ತಿನ ದಿನ ಎಲ್ಲ ನಿಮ್ಮ ಮಕ್ಕಳಿಗೆ ಒಂದು ಉದ್ಯೋಗದ ಅವಕಾಶ ಸಿಗ್ತದೆ. ನೀವು ಬೆಂಗಳೂರು ಮಟ್ಟ ಹೋಗೋದು ಬೇಕಾಗಿಲ್ಲ, ನಿಮ್ಮ ಮಕ್ಕಳು ಕೂಡ ಇಲ್ಲೇ ವಿದ್ಯಾಭ್ಯಾಸ ಮಾಡಿದರೆ ಇಲ್ಲೇ ನೌಕರಿ ಸಿಗ್ತದೆ ಅಂತೇಳಿ ಒಂದು ದೊಡ್ಡ ಕಾರ್ಖಾನೆಗೆ ನಾವು ಅನುಮತಿ ಮಾಡಿಕೊಟ್ಟಿವಿ. ಯಡಿಯೂರಪ್ಪನವರು ಒಂದು ಅಧಿಕಾರದಲ್ಲಿದ್ದಾಗ ಇಡೀ YTPS ಅಂತೇಳಿ ಒಂದು ಶಂಕುತ್ಪನ್ನ ಕೇಂದ್ರ ನಿರ್ಮಾಣವಾದರೆ ನಮ್ಮ ಚಿಕ್ಕಸೂರು ಗ್ರಾಮಸ್ಥರಿಗೆ ಮತ್ತು ಒಟ್ನೂರು ಎಗಸ್ರಳ್ಳಿ ಏಗನೂರು ಗ್ರಾಮಸ್ಥರಿಗೆ ಒಂದು ಒಳ್ಳೆಯ ಉದ್ಯೋಗ ಅವಕಾಶ ಇರ್ತದೆ ಅಂತೇಳಿ ನಾವು ಭಾವಿಸಿದ್ದೀವಿ. ಆದರೆ ಇಲ್ಲಿ ಗುತ್ತಿಗೆದಾರರ ವಿಷಯ ಬಂದಾಗ ಕೂಡ ನಾವು ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಒಂದು ಸ್ಥಳೀಯ ಗುತ್ತಿಗೆದಾರರಿಗೆ ಒಂದು ಗುತ್ತಿಗೆ ಅವಕಾಶ ಸಿಗುತ್ತದೆ ಅಂತೇಳಿ ನಾವು ಇಂಥ ಒಂದು ಪ್ಲಾಂಟನ್ನು ಕೂಡ ನಾವು ನಿರ್ಮಾಣ ಮಾಡಲಿಕ್ಕೆ ಮುಂದಾದೀವಿ. ಆದರೆ ಇವತ್ತಿನ ದಿನ ಕಲ್ಲಿದ್ದಲು ಏನು ಸರಬರಾಜು ಆಗ್ತಾ ಇದೆ ಪವರ್ ಮ್ಯಾಕ್ ಒಂದು ಕಂಪನಿ ವತಿಯಿಂದ. ಆದರೆ ದೊಡ್ಡ ಕಳ್ಳರು ಅಂತ ಹೇಳಿದ್ರೆ ಇವತ್ತು YTPS ಅಧಿಕಾರಿಗಳೇ ದೊಡ್ಡ ಕಳ್ಳರು, ಕಾಂಟ್ರಾಕ್ಟರ್ಗಳಲ್ಲ. ಯಾಕಂದ್ರೆ ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ SV ಸುರೇಶ್, ಹನುಮಂತ ಅರೋಲಿ, ಜಿಲ್ಲಾ ಸಂಚಾಲಕ S ನರಸಿಂಹಲು, ಆಂಜನೇಯ ಚಿಕ್ಕಸೂಗೂರ್, ಅನಿಲ್, ನೀಲಕಂಠ, ಚಿದಾನಂದಪ್ಪ, ಡ್ಯಾನಿಯಲ್ ಕಲ್ಲೂರು, ಶ್ರೀನಿವಾಸ ರಾಜು, ಉದಯ್ ಭಂಡಾರಿ, ಆಂಜನೇಯ ಬಾಪೂರ್, ದೇವಪುತ್ರ ಹನುಮೇಶ್, ನಾಗೇಂದ್ರ, ಮಲ್ಲಿಕಾರ್ಜುನ, ಜಂಬಯ್ಯ, ಮಂಜುನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲೆ ವೈದ್ಯೆಯ ಹಿಜಾಬ್ ಎಳೆದಿರುವ ಘಟನೆಯನ್ನ ಖಂಡಿಸಿ ವಕ್ಫ್ ಪ್ರೊಟೆಕ್ಷನ್ ಸಂಘ ಜಿಲ್ಲಾ ಘಟಕದಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಿಎಂ ನಿತೀಶ್ ಕುಮಾರ್ ಅವರು ಮುಸ್ಲಿಂ ಮಹಿಳಾ ವೈದ್ಯರ ನೇಮಕಾತಿ ಪತ್ರವನ್ನ ವಿತರಿಸುವಾಗ ಒಪ್ಪಿಗೆ ಇಲ್ಲದೆ ಮುಸ್ಲಿಂ ಮಹಿಳೆಯ ಹಿಜಾಬ್ ಅನ್ನ ಕೈಯಿಂದ ಎಳೆದ ಅಸಹ್ಯಕರ ಕೃತ್ಯವನ್ನ ಖಂಡಿಸಿದರು. ಸಾರ್ವಜನಿಕ ವೇದಿಕೆಯಲ್ಲಿ ಮಹಿಳೆಯರ ಘನತೆ ಮತ್ತು ನಮ್ರತೆಯನ್ನ ಗೌರವಿಸಬೇಕಿದೆ. ಅಧಿಕಾರವು ಅವರ ಗಡಿಗಳನ್ನ ಉಲ್ಲಂಘಿಸಲು ಅನುಮತಿ ನೀಡುವುದಿಲ್ಲ. ನಿತೀಶ್ ಅವರು ಮಹಿಳೆಯ ಬಳಿ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಸಂಘದ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಸಾಹೇಬ್ ಹಾಗೂ ಕಾರ್ಯದರ್ಶಿ ತೌಸಿಫ್ ಅಹಮದ್ ಮಾತನಾಡಿ, ಇಂತಹ ಕ್ರಮಗಳು ಸಂವಿಧಾನ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿವೆ ಎಂದು ಹೇಳಿದರು. बर्दाश्त नहीं होगा, नहीं होगा। मतलब होश में आओ, होश में आओ, नीतीश कुमार होश में आओ, होश में आओ, होश में आओ, नीतीश कुमार मुर्दाबाद, 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 down, 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 Nitish Kumar down, down, शर्म करो, शर्म करो, शर्म करो, नीतीश कुमार शर्म करो, शर्म नहीं तो डूब करो, नीतीश कुमार इस्तीफा दो, इस्तीफा दो, इस्तीफा दो, नहीं करेंगे, नहीं करेंगे, हमारी बहन का हिजाब इतना बर्दाश्त नहीं करेंगे, नहीं करेंगे, नहीं करेंगे, हमारी बहन का हिजाब इतना बर्दाश्त नहीं करेंगे, नहीं करेंगे, नहीं करेंगे, मुर्दाबाद, 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 नीतीश कुमार मुर्दाबाद, नीतीश कुमार मुर्दाबाद, बेटियों के हिजाब छीनने वाले कुर्सी छोड़ो, कुर्सी छोड़ो, बेटियों के हिजाब छीनने वाले शर्म करो, शर्म करो, शर्म करो, बेटियों के हिजाब छीनने वाले शर्म करो, शर्म करो, शर्म करो, बेटियों के हिजाब छीनने वाले शर्म करो, शर्म करो, शर्म करो। तो उस वक्त जो है उसका नकाब खींचता है। क्या एक बाप के दाखिल होने वाला इंसान अपनी बेटी का पर्दा 4 लोगों के सामने खींचना जायज है? नीतीश कुमार की सोच कितनी गंदी है, इसके अंदर ये चीज जाहिर होती है। नीतीश कुमार ये भूल गए हैं कि उस बहन के भाई भी आज भी जिंदा है। नीतीश कुमार की इस नाजेबा हरकत काबिल बर्दाश्त नहीं।
कि जब तक तुम अपनी सीट छोड़ोगे नहीं, हम तुम्हारा पीछा छोड़ेंगे नहीं। नीतीश कुमार, ये याद रख लेना, आपकी ये बंदर चाले अब बर्दाश्त नहीं होगी। और उस स्टेट में रहने वाले जो लोग भी उस पार्टी को वोट दिए हैं, ये देखो आपका वोट का नतीजा क्या हो रहा है। आप ही की बहन बेटियों के साथ खिलवाड़ किया जा रहा है। अरे मेरे अजीज दोस्तों, जब भी इलेक्शन की बात आए सोच समझ के वोट डालना। पार्टी को ना देखे, इंसान के किरदार को देखे। जिसका किरदार अच्छा है उसको वोट दे, पार्टी की सूरत ना देखे कभी भी। क्योंकि जो इंसान अच्छा होता है, उसके अखलाक अच्छे होते हैं, उसके दायरे में जितने भी लोग आते हैं उसकी हिफ्ज़ व अमान में रहते हैं। हिफ्ज़ व अमान तो अल्लाह की ताकत है। वो जिसको चाहे बचा सकता है, जिसको चाहे ख़त्म कर सकता है। अल्लाह चाहे किसी को भी ओहदे पे बिठा सकता है, पल भर में उसको ओहदे से उतारने की ताकत अल्लाह ताला के पास है। लेकिन हमारा भी कुछ फर्ज बनता है, जब इलेक्शन की बात आए ऐसे लुच्चे लफंगों को ना देखे, उनके किरदार को देखे, उनके खानदान को देखे, उनके आबो अजदाद को देखे, उनके किरदार कैसे थे, क्या वो सही लोग हैं, उन लोगों को देख कर वोट दे। ऐसे लोग आज सियासत के नाम पर एक धब्बा है। सरकार जो है, बाबा साहेब अम्बेडकर और संविधान बनाए हैं तो इंसानों की हिफाजत के लिए बनाए। उस संविधान को आज मिसयूज किया जा रहा है। कभी बेटियों की इज्जत को लूट लो, कभी। ಇನ್ನು ಪ್ರತಿಭಟನೆಯಲ್ಲಿ ಅಕ್ಬರ್ ಹುಸೇನ್ ನಾಗುಂಡಿ, ಫರ್ಜಾನಾ ಖಾನಂ, ನಯ್ಯರ್ ತಯ್ಯಾಬಾ, ಮುತೀನ್ ಅನ್ಸಾರಿ, ಸೈಯದ್ ಇನಾವುತುಲ್ಲಾ, ಕ್ವಾದ್ರಿ ಸಾಹೇಬ್, ಸೈಯದ್ ಮುರ್ಷಲ್, ಜಾನಿ ಸಾಹೇಬ್, ಮೊಹಮ್ಮದ್ ಮಾಸೂಮ್, ಜಾಫರ್ ಅಹಮದ್, ಎಂಡಿ ಶಫಿ, ತಬಸ್ಸುಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಅಸ್ಪೃಶ್ಯತೆ ನಿಷೇಧದಲ್ಲಿ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ ವಿಫಲ, ರಾಜೀನಾಮೆ ನೀಡಲು ಮಹೇಂದ್ರ ಕುಮಾರ್ ಮಿತ್ರ ಒತ್ತಾಯ. ಸಿರಿಧಾನ್ಯಗಳ ಜಾಗೃತಿ ನಡಿಗೆಗೆ ಸಚಿವ ಎನ್ಎಸ್ ಬಸವರಾಜು ಚಾಲನೆ. ವಿಬಿಜಿ ರಾಮ್ಜಿ ಮಸೂದೆ ಹಿಂಪಡೆಯಲು ಆಗ್ರಹಿಸಿ ಗ್ರಾಕೂಸ್ದಿಂದ ಪ್ರತಿಭಟನೆ. ತಂಬಾಕು ಮಾರಾಟಕ್ಕೆ ಕಡಿವಾಣ ಹಾಕಿ ಜನರಲ್ಲಿ ಜಾಗೃತಿ ಮೂಡಿಸುವುದು ಅವಶ್ಯ, ಜೈಪಾಲ್ ರೆಡ್ಡಿ. ವೈಟಿಪಿಎಸ್ ಅಕ್ರಮ ಕಲ್ಲಿದ್ದಲು ಮಾರಾಟ ಟೆಂಡರ್ ರದ್ದಿಗೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ಬಿಹಾರ ಸಿಎಂ ನಿತೀಶ್ ಕುಮಾರ್ ನಡೆ ಖಂಡಿಸಿ ವಕ್ಫ್ ಪ್ರೊಡಕ್ಷನ್ ಸಂಘದಿಂದ ಪ್ರತಿಭಟನೆ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.